ಗ್ಯಾಸ್ ಸಿಲಿಂಡರ್ ಅಭಾವ ಹೋಟೆಲ್ ಸಂಘದ ಜೊತೆ ಸಿಎಸ್ ಸಭೆ ಮಾಡ್ತಾ ಇರುವಂತದ್ದು. ಹೋಟೆಲ್ ಸಂಘದ ಸಭೆ ನಡೆಸಿದಂತಹ ಸಿಎಸ್ ಶಾಲಿನಿ ರಜನೀಶ್ 50% ರಿಸರ್ವ್ ಮಾಡಿ ಅಂತ ಹೇಳ್ಬಿಟ್ಟು ಈಗ 50% ರಿಸರ್ವ್ ಮಾಡಿ ಸಿಲಿಂಡರ್ ಕೊಡಿ ಅಂತ ಹೋಟೆಲ್ ಸಂಘ ಮನವಿಯನ್ನ ಮಾಡ್ತಾ ಇದೆ. ಪತ್ರದ ಮೂಲಕ ಮನವಿಯನ್ನ ಸಲ್ಲಿಸಿದ್ದಾರೆ ಕೂಡ. ಪರಿಶೀಲಿಸೋಣ ಅಂತ ಹೇಳ್ಬಿಟ್ಟು ಸಿಎಸ್ ಹೇಳಿರುವಂತದ್ದು. ಗೊಂದಲ ಮಾಡಿಕೊಂಡು ಹೆಚ್ಚುವರಿ ಸಿಲಿಂಡರ್ ಖರೀದಿಸಬೇಡಿ. ಹೋಟೆಲ್ ಮಾಲೀಕರ ಸಂಘಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಶಾಲಿನಿ ರಜನೀಶ್. ಆಸ್ಪತ್ರೆ ಪಿಜಿಗಳಿಗೆ ಗ್ಯಾಸ್ ಕೊರತೆಯಾಗದಂತೆ ಕ್ರಮ ವಹಿಸಬೇಕು. ಕಾಳಸಂತೆಯಲ್ಲಿ ಮಾರಾಟ ಮತ್ತೆ ಸಂಗ್ರಹವಾಗದ ರೀತಿ ತಡಿಬೇಕು. ಈ ಬಗ್ಗೆ ಗಮನ ಹರಿಸಿ ಪೊಲೀಸ್, ಸಾರಿಗೆ, ಆಹಾರ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ 25 ದಿನಗಳಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಸಿಎಸ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಅಭಾವದ ಹಿಂದೆ ಕಾಳಸಂತೆಕೋರರ ಕೈವಾಡ ಇದೆ. ಸಿಎಸ್ ಗರಂ ಆಗಿದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ದಂಧೆಕೋರರ ಪತ್ತೆಗೆ ಸೂಚಿಸಿರುವಂತದ್ದು ಸಿಎಸ್. ಗ್ಯಾಸ್ ಸಿಲಿಂಡರ್ ಅಭಾವ ಯಾವಾಗ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಯುದ್ಧದ ಎಫೆಕ್ಟ್ನಿಂದಾಗಿ ಒಂದಷ್ಟು ಹೋಟೆಲ್ಗಳಲ್ಲಿ ಮಧ್ಯಾಹ್ನದ ಉಪಹಾರವನ್ನ ಬಂದ್ ಮಾಡಿದ್ರು. ಕೆಲವೊಂದಷ್ಟು ಹೋಟೆಲ್ಗಳಲ್ಲಿ ಮೆನುವಲ್ಲಿ ಏನಿರುತ್ತೆ ಅದೆಲ್ಲವೂ ಕೂಡ ಅವೈಲೇಬಲ್ ಇರೋದಿಲ್ಲ. ಹೋಟೆಲಲ್ಲಿ ಏನು ಅವೈಲೇಬಲ್ ಇರುತ್ತೆ ಅದು ಮಾತ್ರ ತಿನ್ನುವಂತಹ ಪರಿಸ್ಥಿತಿ ಇತ್ತು. ಇಂದಿರಾ ಕ್ಯಾಂಟೀನ್ ಕೂಡ ಅಲ್ಲೂ ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ಗಷ್ಟೇ ಸೀಮಿತ ಆಗಿತ್ತು. ಮಧ್ಯಾಹ್ನ ಅಲ್ಲೂ ಕೂಡ ಉಪಹಾರ ಬಂದ್ ಆಗಿತ್ತು. ಇಲ್ಲೇ ಮಲ್ಲೇಶ್ವರಂನ ಇಂದಿರಾ ಕ್ಯಾಂಟೀನಿಂದ ಒಂದಷ್ಟು 4 ಬ್ರಾಂಚಸ್ಗೆ ಫುಡ್ ಹೋಗ್ತಾ ಇತ್ತು. ಸೊ ಅದು ಕೂಡ ಸ್ಟಾಪ್ ಆಯಿತು. ಸೊ ಅದರ ಬೆನ್ನಲ್ಲೇ ಇದೀಗ ಕಾಳಸಂತೆಯಲ್ಲಿ ಮಾರಾಟ ಮತ್ತು ಸಂಗ್ರಹವಾಗದ ರೀತಿ ತಡಿಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು 25 ಡೇಸ್ಗೆ ಯಾವುದೇ ತೊಂದರೆಗಳು ಇಲ್ಲ. ಗ್ಯಾಸ್ ಅಭಾವದ ಹಿಂದೆ ಈ ಕಾಳಸಂತೆಕೋರರ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಸಿಎಸ್ ಗರಂ ಆಗಿರುವಂಥದ್ದು. ಸೊ ಆ ಬಗ್ಗೆ ಗಮನ ಹರಿಸಬೇಕು. ಪೊಲೀಸ್ ಇಲಾಖೆ ದಂಧೆಕೋರರ ಬಗ್ಗೆ ಪತ್ತೆ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಸೂಚನೆ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇನ್ನು ಹೋಟೆಲ್ ಸಂಘದವರು ಸಭೆ ಕೂಡ ನಡೆಸಿರುವಂಥದ್ದು. ಸಿಎಸ್ ಶಾಲಿನಿ ರಜನೀಶ್ ಸಭೆ ನಡೆಸಿ ಒಂದಷ್ಟು ಸೂಚನೆ ಕೂಡ ಕೊಟ್ಟಿದ್ದಾರೆ. 50% ರಿಸರ್ವ್ ಮಾಡಿ ಸಿಲಿಂಡರ್ನ ಕೊಡಬೇಕು. ಹೋಟೆಲ್ ಸಂಘ ಒಂದು ಕಡೆ ಮನವಿಯನ್ನ ಮಾಡ್ತಾ ಇದೆ. 50% ರಿಸರ್ವೇಷನ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಇನ್ನು ಪತ್ರದ ಮೂಲಕ ಮನವಿ ಕೂಡ ಸಲ್ಲಿಸಲಾಗಿದೆ. ಇವಾಗ ಆಲ್ರೆಡಿ ಪರಿಶೀಲನೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಮಾಡಬಹುದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಅಂತ. ಇನ್ನೊಂದಷ್ಟು ಹೋಟೆಲ್ಸ್ನಲ್ಲಿ ಸೌದೆ ಒಲೆಯ ಅಡಿಗೆಗಳು ಕೂಡ ಆರಂಭ ಆಗಿದೆ, ವಿಧಿ ಇಲ್ಲದೆ. ಇನ್ನು ಹೋಟೆಲ್ ಮಾಲೀಕರ ಸಂಘಕ್ಕೆ ಶಾಲಿನಿ ರಜನೀಶ್ ಹೇಳಿರುವಂಥದ್ದು 25 ಡೇಸ್ಗೆ ಯಾವುದೇ ತೊಂದರೆ ಇಲ್ಲ. ಯಾರು ಕೂಡ ಅಂದರೆ ಮೊದಲೇ ಸಿಲಿಂಡರ್ಸ್ನೆಲ್ಲ ಜಾಸ್ತಿ ತೆಗೆದುಕೊಂಡು ಸ್ಟಾಕ್ ಮಾಡ್ಕೊಳ್ಳೋದು ಅದೆಲ್ಲ ಏನು ಬೇಡ, ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಬಟ್ ಇದನ್ನೇ ಒಂದು ಬಂಡವಾಳವನ್ನು ಮಾಡಿಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮತ್ತು ಸಂಗ್ರಹ ಮಾಡ್ತಾ ಇದ್ದಾರೆ. ಸೊ ಇದನ್ನು ತಡೆಗಟ್ಟಬೇಕು ಅಂತ ಹೇಳಿಬಿಟ್ಟು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೂಡ ಕೊಟ್ಟಿರುವಂಥದ್ದು ಶಾಲಿನಿ ರಜನೀಶ್.